ಕೃಷಿ ಇಲಾಖೆಯಲ್ಲಿ ಯಾವುದೇ ಹೊಸ ತಳಿಗಳು, ಹೊಸ ಯಂತ್ರೋಪಕರಣಗಳು ಇವುಗಳು ಜನರಿಗೆ ಗೊತ್ತಾಗ್ತದೆ. ನಮ್ಮ ದೇಶ ವ್ಯವಸಾಯ ಪ್ರಧಾನವಾದಂಥ ದೇಶ. ಈ ದೇಶದಲ್ಲಿ ಸುಮಾರು 60% ಕೃಷಿ ಮೇಲೆ ಅವಲಂಬನೆ ಆಗಿರ್ತಕ್ಕಂಥ ಜನ ಇದ್ದಾರೆ. ಕೃಷಿ ಮೇಲೆ ಅವಲಂಬನೆ ಆಗಿರ್ತಕ್ಕಂಥ ಜನರ ಆದಾಯ ಹೆಚ್ಚಾಗಬೇಕಾಗ್ತದೆ. ಇದಕ್ಕೆ ಬೇಕಾದಂಥ ಸಹಾಯವನ್ನ ಸರ್ಕಾರ ಮಾಡಬೇಕಾಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ನಮ್ಮ ಸರ್ಕಾರ ರೈತರ ಪರವಾಗಿರ್ತಕ್ಕಂಥ ಸರ್ಕಾರ. ರೈತರಿಗೆ ಅವರ ಮಣ್ಣಿನ ಆರೋಗ್ಯ, ನೀರಿನ ನಿರ್ವಹಣೆ ಮತ್ತೆ ಮಣ್ಣಿನಲ್ಲಿ ಇಂಗಾಲದ ಅಂಶ ಜಾಸ್ತಿ ಇರ್ತದೆ. ಜೊತೆಗೆ ನಾವು ರಸಗೊಬ್ಬರಗಳನ್ನು ಬಳಸ್ತಕ್ಕಂಥದ್ದು ಕಡಿಮೆ ಆಗುತ್ತೆ. ರಸಗೊಬ್ಬರಗಳನ್ನು ನಾವು ನಮ್ಮ ರೈತರು ಹೆಚ್ಚಾಗಿ, ನಾನು ಕೂಡ ರೈತನಾಗಿದ್ದೆ ಸ್ವಲ್ಪ ದಿನ. ನಾನು ಸ್ವತಃ ವ್ಯವಸಾಯ ಮಾಡ್ತಾ ಇದ್ದೆ. ನಮ್ಮಲ್ಲಿ ಒಂದು ತಿಳುವಳಿಕೆ ಇದೆ, ರಸಗೊಬ್ಬರಗಳನ್ನು ಹೆಚ್ಚಾಗಿ ಬಳಸೋದ್ರಿಂದ ಹೆಚ್ಚು ಇಳುವರಿ ಬರ್ತದೆ ಅಂತಕ್ಕಂಥ ಭಾವನೆ ಇದೆ. ಅದು ತಪ್ಪು ಭಾವನೆ ಅಂತಕ್ಕಂಥದ್ದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಈಗ ಹೆಚ್ಚು ರಸಗೊಬ್ಬರಗಳನ್ನು ಬಳಸಿದ್ರೆ ಮಣ್ಣಿನ ಫಲವತ್ತತೆ ಕಡಿಮೆ ಆಗುತ್ತೆ. ಅದಕ್ಕೋಸ್ಕರ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚು ಮಾಡೋಕ್ಕೆ, ಆಮೇಲೆ ನೀರಿನ ನಿರ್ವಹಣೆ, ಬಹಳ ಜನರಿಗೆ, ನಮ್ಮ ರೈತರಿಗೆ ನೀರಾವರಿ ಅಂತಂದ್ರೆ ನೀರು ಯಾವಾಗಲೂ ಕೂಡ ಇರಬೇಕು ಹೆಚ್ಚಾಗಿ. ಅದು ತಪ್ಪು ಅಭಿಪ್ರಾಯ. ಎಷ್ಟು ನೀರು ಬೇಕೋ ಅಷ್ಟನ್ನು ಮಾತ್ರ ಬಳಸ್ತಕ್ಕಂಥ ಕೆಲಸ ಮಾಡಬೇಕು. ಅದಕ್ಕೆ ನಾವು ಹೆಚ್ಚಾಗಿ ಹನಿ ನೀರಾವರಿಗೆ ಹೆಚ್ಚು ಪ್ರೋತ್ಸಾಹವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ನೀರಿನ ಬಳಕೆ ಮಿತವಾಗಿ ಬಳಸ್ತಕ್ಕಂಥದ್ದನ್ನು ಕಲಿತ್ಕೋಬೇಕಾಗ್ತದೆ. ಅದಕ್ಕೆ ನಾನು ಹೇಳ್ತೀನಿ, ಯಾವಾಗಲೂ ಕೃಷಿ ಇಲಾಖೆಯವರಿಗೆ ಹೇಳ್ತಾ ಇರ್ತೀನಿ. ನಮ್ಮ ಶಿವರಾಯಸ್ವಾಮಿ ಅವರು ಕೂಡ ಕೃಷಿ ಮಂತ್ರಿಗಳು, ಮಂಡ್ಯ ಜಿಲ್ಲೆಯಿಂದ ಬಂದಂಥವರು, ಹೆಚ್ಚು ವ್ಯವಸಾಯ ಪ್ರಧಾನವಾದಂಥ ಜಿಲ್ಲೆ ಅದು. ಆದ್ರಿಂದ ಅದಕ್ಕೆ ಅವರಿಗೆ ಕೃಷಿ ಇಲಾಖೆಯನ್ನು ಕೊಟ್ಟಿರ್ತಕ್ಕಂಥದ್ದು. ರೈತರಿಗೆ ಹೆಚ್ಚು ಹತ್ರ ಆಗಿ ಅವರಿಗೆ ಕೃಷಿ ಇಲಾಖೆಯಲ್ಲಿ ಅಥವಾ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಏನೇನು ಹೊಸ ತಳಿಗಳು ಬರ್ತವೆ, ಹೊಸ ವಿಚಾರಗಳು ಬರ್ತವೆ, ಇಳುವರಿ ಹೆಚ್ಚು ಮಾಡಲಿಕ್ಕೆ
ಅದನ್ನು ರೈತರಿಗೆ ತಲುಪಿಸ್ತಕ್ಕಂಥ ಕೆಲಸ. ಯಾಕಂದ್ರೆ ರೈತರು ಅದನ್ನು ಬಳಸ್ಕೊಳ್ತಕ್ಕಂಥ ಕೆಲಸ. ರೈತರು ಬಳಸ್ಕೊಳ್ಳದೆ ಹೋದ್ರೆ ಹೆಚ್ಚು ಇಳುವರಿ ಆಗಲಿಕ್ಕಾಗಲ್ಲ. ಮಣ್ಣಿನ ಫಲವತ್ತತೆಯನ್ನು ಕಡಿಮೆ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಕುವೆಂಪು ಅವರು ಒಂದು ಮಾತು ಹೇಳ್ತಾರೆ, ಇದು ಭೂಮಿ ಇದೆಯಲ್ಲ ಬರೀ ಮಣ್ಣಲ್ಲ, ಅದು ಜೀವದ ತೊಟ್ಟಿಲು ಅಂತಕ್ಕಂಥ ಮಾತುಗಳನ್ನು. ಜೀವದ ತೊಟ್ಟಿಲು, ಜೀವದ ತೊಟ್ಟಿಲು, ಜೀವದ ತೊಟ್ಟಿಲು ನಿಮಗೆ ಗೊತ್ತಾಗಲಿ ಅಂತ ಹೇಳ್ತಾ ಇದ್ದೀನಿ. ಜೀವದ ತೊಟ್ಟಿಲು ಅಂತ ಜೀವದ ತೊಟ್ಟಿಲನ್ನ ಬಂಜೆಯಾಗಿ ಮಾಡಬಾರ್ದು. ಅದರಿಂದ ಮಣ್ಣಿನ ಗುಣವನ್ನ, ಮಣ್ಣಿನ ಫಲವತ್ತತೆಯನ್ನು ಕಾಪಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಅತ್ಯಂತ ಅವಶ್ಯ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಕಬ್ಬು ಹೆಚ್ಚು ಬೆಳೆಯತಕ್ಕಂಥ ಜಿಲ್ಲೆಗಳಾದಂಥ ಬೆಳಗಾವಿ, ಬಿಜಾಪುರ, ಬಾಗಲಕೋಟೆ, ಆಮೇಲೆ ಕಲಬುರಗಿ, ಮಂಡ್ಯ, ಬೀದರ್. ನಾನು ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದೆ, ಈ ಎಲ್ಲಿ ಕಬ್ಬು ಜಾಸ್ತಿ ಬೆಳೀತಾರೆ ಆ ಜಿಲ್ಲೆಗಳಲ್ಲಿ ಮಣ್ಣಿನ ಆರೋಗ್ಯ ಮತ್ತು ನೀರಿನ ಸಂರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥ ಯೋಜನೆಯನ್ನು ಮಾಡಿದ್ದೆ. ಅದನ್ನ ಇವತ್ತು ಚಾಲನೆ ಕೊಟ್ಟಿದ್ದೀವಿ. ಇದು ಇಡೀ ಬೇರೆ ಬೇರೆ ಭಾಗದಲ್ಲಿ ಕೂಡ, ಕಬ್ಬು ಬೆಳೀತಕ್ಕಂಥ ಭಾಗದಲ್ಲೂ ಕೂಡ ಪ್ರಾಯೋಗಿಕವಾಗಿ 5 ಜಿಲ್ಲೆಗಳನ್ನು ನಾವು ಮಾಡಿದ್ದೇವೆ. ಆದರೆ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಸುಮಾರು 10 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಕಬ್ಬನ್ನು ಬೆಳೀತಾರೆ. ಸುಮಾರು 10 ಲಕ್ಷ. ಆದ್ದರಿಂದ ಈ ವರ್ಷ ಹೆಚ್ಚು ಮಳೆಯಾದ್ರಿಂದ ಹೆಚ್ಚು ಪ್ರದೇಶದಲ್ಲಿ ಕಬ್ಬು ಬೆಳೆದಿದ್ದೀವಿ. ಕಬ್ಬು ಉತ್ಪಾದನೆ ಕೂಡ ಜಾಸ್ತಿ ಆಗಿದೆ. ನಾವು ನಿಮಗೆ ರೈತರಿಗೆ ಆಸಕ್ತಿ ಇಲ್ವಾ? ನಿಮ್ಗೋಸ್ಕರನೇ ಈ ಕಾರ್ಯಕ್ರಮ ಮಾಡಿರೋದು. ನಿಮ್ಗೋಸ್ಕರ ಅಲ್ಲೋ ಕಾರ್ಯಕ್ರಮ ಮಾಡಿರೋದು. ನಿಮ್ಗೆ ಆಸಕ್ತಿ ಇದ್ದವ್ರು ಏನ್ ಮಾಡೋದು? ನೋಡಿ, ಅವರೆಲ್ಲ ಹೋಗ್ತಾ ಇದ್ದಾರೆ, ರೈತರೆಲ್ಲ. ನೀವು ಮತ್ತೆ ಈ ಕೃಷಿ ಇಲಾಖೆ, ಸಕ್ಕರೆ ಇಲಾಖೆ, ಮತ್ತೆ ಕೃಷಿ ವಿಶ್ವವಿದ್ಯಾಲಯಗಳು ಸೇತುವೆ ಏರ್ಪಡಬೇಕು. ರೈತರು, ಕೃಷಿ ಇಲಾಖೆ ಇವರು ಸೇತುವೆ ಏರ್ಪಡ ಮಾಡದೆ ಹೋದ್ರೆ ಪ್ರಯೋಜನ ಆಗೋದಿಲ್ಲ. ಈಗ ಮಣ್ಣಿನ ಆರೋಗ್ಯ ಕಾಪಾಡಬೇಕು. ಹೇಗೆ ಕಾಪಾಡಬೇಕು? ನೀರಿನ ನಿರ್ವಹಣೆಯನ್ನ ಸರಿಯಾದ ರೀತಿಯಲ್ಲಿ ಮಾಡಬೇಕು. ಹೇಗೆ ಮಾಡಬೇಕು ಈಗ ಗೊತ್ತಾಗಬೇಕಲ್ಲ. ಈಗ ಇಲ್ಲಿ ಕಬ್ಬಿನ ಕಟಾವು ಯಂತ್ರಗಳನ್ನ ವಿತರಣೆ ಮಾಡಿದ್ದೀವಿ. ಅಲ್ಲಿ ವಸ್ತು ಪ್ರದರ್ಶನ ಕೂಡ ಏರ್ಪಾಡಾಗಿದೆ. ಇದನ್ನೆಲ್ಲ ನೋಡಿ ಕಲಿಬೇಕಲ್ಲ ನೀವು. ಇದನ್ನ ಅಳವಡಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕಲ್ಲ. ನಿಮಗೆ ಗೊತ್ತಾಗಬೇಕು. ನಿಮಗೆ ಗೊತ್ತಿದೆ, ಆದರೆ ವೈಜ್ಞಾನಿಕವಾಗಿ ಗೊತ್ತಾಗಬೇಕು. ಈಗ ಎಂಥದ್ದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಹೊಸ ತಂತ್ರಜ್ಞಾನ ಬಂದಿದೆ. ಆ ತಂತ್ರಜ್ಞಾನ ಬಳಸ್ಕೊಳ್ತಕ್ಕಂಥದ್ದು ಆಗ್ಬೇಕಲ್ಲ. ಅದು ಬಹಳ ಮುಖ್ಯ. ಬಹಳ ಜನಕ್ಕೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತಂದ್ರೆ ಗೊತ್ತಿಲ್ಲ. ಅದು ಗೊತ್ತಾಗಬೇಕಲ್ಲ. ಅದನ್ನ ಹೇಗೆ ಬಳಸ್ಕೋಬೇಕು ಅಂತಕ್ಕಂಥದ್ದು ಗೊತ್ತಾಗಬೇಕಲ್ಲ. ಅದನ್ನು ಬಳಸ್ಕೊಳ್ಳೋದ್ರಿಂದ ಈಗ ಮಹಾರಾಷ್ಟ್ರದಲ್ಲಿ ಇಳುವರಿ ಜಾಸ್ತಿ ಇದೆ. ಕಬ್ಬಿನ ಇಳುವರಿನೂ ಕೂಡ ಜಾಸ್ತಿ ಇದೆ. ಅಲ್ಲಿ 120ರಿಂದ 140 ಒಂದು ಎಕರೆಗೆ 120ರಿಂದ 140
ಮೆಟ್ರಿಕ್ ಟನ್ ಕಬ್ಬನ್ನು ಬೆಳೀತಾರೆ. ಸುಮಾರು 13ವರೆಗೂ ಸಕ್ಕರೆ ಇಳುವರಿ ಆಗುತ್ತೆ. 13ವರೆಗೂ ಸಕ್ಕರೆ ಇಳುವರಿ ಆಗುತ್ತೆ. ನಮ್ಮಲ್ಲಿ ಅಷ್ಟಿಲ್ಲ. ಯಾಕೆ ನಮ್ಮಲ್ಲಿ ಇಲ್ಲ? ಈ ನಮ್ಮ ಮಣ್ಣು ಅವ್ರ ಮಣ್ಣಿಗಿಂತ ಕಡಿಮೆ ಇದೆಯಾ? ಎಲ್ಲ ಒಂದೇ ಮಣ್ಣುಗಳು. ಆದರೆ ಹೆಚ್ಚು ಸಕ್ಕರೆ ಇಳುವರಿ ಆಗ್ತಕ್ಕಂಥ, ಹೆಚ್ಚು ಕಬ್ಬಿಣ ಇಳುವರಿ ಆಗ್ತಕ್ಕಂಥ ತಳಿಗಳನ್ನು ಅವರು ಮಾಡ್ತಾ ಇದ್ದಾರೆ. ಅದನ್ನ ನಾವು ಕೂಡ ಅಳವಡಿಸ್ಕೊಳ್ಳೋದು ಹೆಂಗೆ ಅಂತಕ್ಕಂಥದ್ದನ್ನ ಮಾಡಬೇಕಾಗ್ತದೆ. ಇತ್ತೀಚಿನ ವರ್ಷಗಳಲ್ಲಿ ಮ್ಯಾನ್ಯುಯಲ್ ಆಗಿ ಕಬ್ಬನ್ನ ಕಟಾವು ಮಾಡ್ತಕ್ಕಂಥದ್ದು ಆಗಲ್ಲ. ಅದಕ್ಕೋಸ್ಕರ ಯಂತ್ರೋಪಕರಣಗಳನ್ನು ಬಳಸ್ತಕ್ಕಂಥದ್ದು. ನಾವು ಅದಕ್ಕೋಸ್ಕರನೇ ನಾನು ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ ಯಂತ್ರಧಾರೆ ಅಂತಕ್ಕಂಥದ್ದನ್ನು ಮಾಡಿಸಿದ್ದೆ. ಅದು ಎಲ್ಲ ತಾಲೂಕುಗಳಲ್ಲಿ, ಜಿಲ್ಲೆಗಳಲ್ಲಿ, ಹೋಬಳಿ ಕೇಂದ್ರಗಳಲ್ಲಿ ಯಂತ್ರಧಾರೆಗಳನ್ನು, ಆಮೇಲೆ ಯಂತ್ರಗಳನ್ನು ರೈತರಿಗೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೆ. ಇದು ನೀವು ಆ ಯಂತ್ರಗಳನ್ನು ಉಪಯೋಗಿಸಿಕೊಂಡು ಹೆಚ್ಚು ಇಳುವರಿ ಮಾಡ್ತಕ್ಕಂಥದ್ದು ಮತ್ತು ನಿಮ್ಮ ಪ್ರೊಡಕ್ಷನ್ ಕಾಸ್ಟ್ ಕಡಿಮೆ ಮಾಡ್ತಕ್ಕಂಥದ್ದು ಹೆಂಗೆ ಅಂತಕ್ಕಂಥದ್ದು ಕಲ್ತ್ಕೋಬೇಕಾಗ್ತದೆ. ನೀರನ್ನು ಕಡಿಮೆ ಬಳಸ್ತಕ್ಕಂಥದ್ದು, ಹೆಚ್ಚು ಎಕರೆಗಳಿಗೆ ನೀರನ್ನು. ಅದಕ್ಕೆ ನಾನು ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ 2013ರಿಂದ 2018 ಮುಖ್ಯಮಂತ್ರಿ ಆಗಿರುವಾಗ ಕೃಷಿ ಭಾಗ್ಯ ಅಂತಕ್ಕಂಥ ಕಾರ್ಯಕ್ರಮವನ್ನು ಜಾರಿ ಮಾಡಿದ್ದೆ. ಯಾಕೆಂತಂದ್ರೆ ಒಣಭೂಮಿನಲ್ಲಿ ಬೇಸಾಯ ಮಾಡಬೇಕು. ಯಾಕೆಂದ್ರೆ ರಾಜಸ್ಥಾನ ಬಿಟ್ಟರೆ ನಮ್ಮ ದೇಶದಲ್ಲಿ ಒಣಭೂಮಿ ಇರ್ತಕ್ಕಂಥದ್ದು ಕರ್ನಾಟಕದಲ್ಲಿ. ಅದಕ್ಕೋಸ್ಕರ ಕೃಷಿ ಭಾಗ್ಯ ಕಾರ್ಯಕ್ರಮವನ್ನು ಜಾರಿಗೆ ಬಂದಿದೆ. ಅದನ್ನ ಭಾರತೀಯ ಜನತಾ ಪಕ್ಷದ ಸರ್ಕಾರ ನಿಲ್ಲಿಸ್ಬಿಟ್ಟಿತ್ತು 2021. ಆಮೇಲೆ ಮತ್ತೆ ನಾನು ಬಂದ್ಮೇಲೆ ಈಗ 23 ಬಂದ್ಮೇಲೆ ಪ್ರಾರಂಭ ಮಾಡಿದೆ. ಯಾಕೆಂತಂದ್ರೆ ರೈತರಿಗೆ ಅನುಕೂಲ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ. ಆಮೇಲೆ ಇದನ್ನು ನಿಲ್ಲಿಸ್ಬಿಟ್ಟಿದ್ರು, ಎಂಥದ್ದು ಹನಿ ನೀರಾವರಿ 90% ಸಬ್ಸಿಡಿ ಕೊಡ್ತಕ್ಕಂಥದ್ದನ್ನ ನಿಲ್ಲಿಸ್ಬಿಟ್ಟಿದ್ವಿ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗದವರಿಗೆ 90%, ಮತ್ತೆ ಬೇರೆ ರೈತರಿಗೆ 5 ಎಕರೆವರೆಗೆ ಬೇರೆ ಎಲ್ಲ ರೈತರಿಗೆ 90% ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ವಿ. ಅದನ್ನು ನಿಲ್ಲಿಸ್ಬಿಟ್ಟಿದ್ರು. ಮತ್ತೆ ಅದನ್ನು ನಿನ್ನೆ ತಾನೇ ಆದೇಶ ಬಂದಿದೆ. ಅದನ್ನು ಕೂಡ ಮತ್ತೆ ಪ್ರಾರಂಭ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ. ಒಟ್ಟಾರೆಯಾಗಿ ನಮ್ಮದು ಸರ್ಕಾರ ರೈತರ ಪರವಾಗಿದೆ. ರೈತರ ಬಗ್ಗೆ ಭಾಷಣ ಮಾಡೋದು ಬಹಳ ಸುಲಭ. ಉದ್ದುದ್ದ ಭಾಷಣ ಮಾಡ್ತಾರೆ ಬಿಜೆಪಿಯವರು. ಆದರೆ ಇಂಥವೆಲ್ಲ ಕೃಷಿ ಭಾಗ್ಯ ನಿಲ್ಲಿಸ್ಬಿಟ್ಟಿದ್ರು, ಹನಿ ನೀರಾವರಿಗೆ ಸಬ್ಸಿಡಿ ಕೊಡೋದನ್ನು ನಿಲ್ಲಿಸ್ಬಿಟ್ಟಿದ್ರು. ಇದನ್ನೆಲ್ಲ ಮತ್ತೆ ಪ್ರಾರಂಭ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ. ಈ ಬಿಜೆಪಿಯವರು ಹೆಂಗೆ ಅಂತಂದ್ರೆ ನೋಡಿ, ಕೇಂದ್ರ ಸರ್ಕಾರ ಯಾರ ಕೈನಲ್ಲಿರೋದು ಇವತ್ತು? ಬಿಜೆಪಿಯವ್ರ ಕೈನಲ್ಲಿ. FRP ನಿಗದಿ ಮಾಡೋರು ಯಾರು? ಕೇಂದ್ರ ಸರ್ಕಾರ ನಿಗದಿ ಮಾಡೋದು. ಶುಗರ್ಗೆ MSP ನಿಗದಿ ಮಾಡೋರು ಯಾರು? ಕೇಂದ್ರ ಸರ್ಕಾರ. ಆಮೇಲೆ ಎಥನಾಲ್ ಹಂಚಿಕೆ ಮಾಡೋರು ಯಾರು? ಕೇಂದ್ರ ಸರ್ಕಾರ. ಆಮೇಲೆ ಸಕ್ಕರೆ ರಫ್ತು ಮಾಡೋರು ಯಾರು? ಕೇಂದ್ರ ಸರ್ಕಾರ. ಇಲ್ಲಿ ಕೇಂದ್ರ ಸರ್ಕಾರದ ಅಸಹಕಾರದಿಂದ ನಾವು ಇವತ್ತು ಹೆಚ್ಚು ಪರಿಣಾಮಕಾರಿಯಾಗಿ ಕೃಷಿಯನ್ನ ನಿಭಾಯಿಸ್ತಕ್ಕಂಥದ್ದು ಕಷ್ಟ ಆಗ್ತಾ ಇದೆ. ಈಗ ನೋಡಿ, ನಾನು ಈ ಸಾರಿ FRP ನಿಗದಿ ಮಾಡೋರು ಅವರು 3550. ಅದು ಇನ್ಕ್ಲೂಡಿಂಗ್ ಹಾರ್ವೆಸ್ಟಿಂಗ್ ಮತ್ತು ಟ್ರಾನ್ಸ್ಪೋರ್ಟ್ ಎರಡೂ ಸೇರಿಸಿ. ನಿಮಗೆ ಕಬ್ಬು ಸಿಗ್ತಕ್ಕಂಥದ್ದು ಬೆಲೆ ರೈತರಿಗೆ 2700.
2,700 ರೂಪಾಯಿ ಮಾತ್ರ. ಅದಕ್ಕೋಸ್ಕರನೇ ಗಲಾಟೆ ಮಾಡ್ತಾ ಇದ್ದೆ. ಅದಕ್ಕೆ ನಾನು ನಮ್ಮ ಬೆಳಗಾವಿ ಜಿಲ್ಲಾಧಿಕಾರಿ 3,300 ರೂಪಾಯಿ ಮಾಡಿದೆ. 100 ರೂಪಾಯಿಯನ್ನು ಹೆಚ್ಚಾಗಿ ಕೊಡ್ತಕ್ಕಂಥ 50 ರೂಪಾಯಿ ಫ್ಯಾಕ್ಟರಿಯವರಿಂದ, 50 ರೂಪಾಯಿ ಸರ್ಕಾರದಿಂದ ಅದನ್ನು ಮಾಡಿದ ಮೇಲೆ 3,300 ರೂಪಾಯಿ ಎಷ್ಟಕ್ಕೆ ಇಳುವರಿ 10.25 ಅಲ್ಲ, 10.25 ಇಳುವರಿಗೆ. ಅದು ಹಿಂದೆ 9.5 ಇತ್ತು, ಆಮೇಲೆ 10 ಆಯಿತು, ಆಮೇಲೆ 10, 25 ಆಯಿತು. ಈಗ ಅದನ್ನ ಮುಂದುವರಿಸ್ತಾ ಇದ್ದಾರೆ. ನಾನು ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದರೆ ರಾಜಕೀಯವಾಗಿ ಅಷ್ಟರ ಅಲ್ಲ, ಹೇಗೆ ರೈತರಿಗೆ ವಿರುದ್ಧವಾಗಿ ಕೇಂದ್ರ ಸರ್ಕಾರ ನಡ್ಕೊಳ್ತಾ ಇದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಂದ. ಈಗ ಹೋದ ಸಾರಿ 2,004 ಈ ವರ್ಷ 3,550 ರೂಪಾಯಿ ಕೊಟ್ಟಿದ್ದಾರೆ. ಅದಕ್ಕೆ ಪ್ರಯಾಣದ ಖರ್ಚು ಮತ್ತೆ ಕಟಾವು ಅಂತಕ್ಕಂಥ ಖರ್ಚು, ಅದೆರಡು ಖರ್ಚು ಕಳೆದ್ರೆ ನೀವು ಸಿಗ್ತಕ್ಕಂಥದ್ದು 2,700. ಅದಕ್ಕೆ ನಾನು ಅದನ್ನು ಬಿಟ್ಟು ಪ್ರಯಾಣದ ಖರ್ಚು ಮತ್ತೆ ಕಟಾವು ಖರ್ಚು ಎಲ್ಲ ಬಿಟ್ಟು 3,300 ರೂಪಾಯಿ ಕೊಡಲಿಕ್ಕೆ ಮಾಡಿದ್ದೇವೆ. ಅದಾದ್ಮೇಲೆ ಪ್ರತಿಭಟನೆ ಮಾಡೋದನ್ನ ರೈತರು ಬಿಟ್ಟು, ಮೆಕ್ಕೆಜೋಳಕ್ಕೂ ಅಷ್ಟೇನೆ. ಮೆಕ್ಕೆಜೋಳಕ್ಕೆ MSP ನಿಗದಿ ಮಾಡೋದು ರಾಜ್ಯ ಸರ್ಕಾರನೂ ಕೇಳಲ್ಲ, ಕೇಳದೇನೆ ಅವರೇ 2,400 ರೂಪಾಯಿ ನಿಗದಿ ಮಾಡ್ಬೋದು. 2,400 ಮಾರುಕಟ್ಟೆನಲ್ಲಿ 1,600, 1,700, 1,800 ರೂಪಾಯಿ ಆದರೂ ನಿಗದಿ ಮಾಡಬೇಕು. ಸೊ ನಾನು ಕೂತ್ಕೊಂಡು ಪೋಲ್ಟ್ರಿ ಫಾರ್ಮರ್ಸ್ಗೆ ಮತ್ತೆ ಪಶು ಇವ್ರ ಜೊತೆನೆಲ್ಲ ಕೂತ್ಕೊಂಡು ಇಲ್ಲ ಮಾಡಿದ ಮೇಲೆ ಅದು ಇತ್ಯರ್ಥ ಆಯಿತು. ನಮ್ಮ ಅವ್ರು ಏನು ತಿಳ್ಕೊಂಡ್ಬಿಟ್ಟಿದ್ದಾರೆ ಅಂದರೆ, ರೈತರು ಅಂದರೆ ಸರ್ಕಾರ, ಕೇಂದ್ರ ರಾಜ್ಯ ಸರ್ಕಾರಗಳು ಮಾಡ್ಕೊಳ್ಳಿ. ಹಾಗಾದರೆ FRP ಯಾಕೆ ನಿಗದಿ ಮಾಡ್ತಕ್ಕಂಥ ಅಧಿಕಾರ ಇಟ್ಕೊಂಡಿದ್ದೀರಿ? ರಫ್ತು ಮಾಡೋರು ಯಾರು? MSP ನಿಗದಿ ಮಾಡೋರು ಯಾರು? ಎಥನಾಲ್ ಹಂಚಿಕೆ ಮಾಡೋರು ಯಾರು? ಇದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ. ಅದರಿಂದ ನಾವು ನೋಡಿ, ಉತ್ತರ ಕರ್ನಾಟಕ ಈ ಭಾಗದಲ್ಲಿ, ಹೈದರಾಬಾದ್ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕ ನಿನ್ನೆ ತಾನೇ ಚರ್ಚೆ ಆಯಿತು ಅಸೆಂಬ್ಲಿನಲ್ಲಿ. ಉತ್ತರ ಕೊಟ್ಟೆ ನಾನು ನಿನ್ನೆ. ಅದ್ವಾನಿಯವರು, ವಾಜಪೇಯಿ ಅವರು ಪ್ರಧಾನಮಂತ್ರಿಯಾಗಿದ್ದಾಗ ಅದ್ವಾನಿಯವರು ಉಪ ಪ್ರಧಾನಮಂತ್ರಿ ಆಗಿದ್ರು, ಮತ್ತೆ ಹೋಮ್ ಮಿನಿಸ್ಟರ್ ಆಗಿದ್ರು. ಹೋಮ್ ಮಿನಿಸ್ಟರ್ ಅವರಿಗೆ SM ಕೃಷ್ಣ ಅವರು ಪತ್ರ ಬರೀತಾರೆ, ನಮಗೆ ಕಲ್ಯಾಣ ಕರ್ನಾಟಕದ ವಿಶೇಷ ಸ್ಥಾನಮಾನ ಮಾಡಿ ಕಲ್ಯಾಣ ಕರ್ನಾಟಕ ಅಂತ ಹೇಳಿ ಬರ್ತಾರೆ. ಅವರು ಆಗಲ್ಲ ಅಂತ. ಆಮೇಲೆ ಮನಮೋಹನ್ ಸಿಂಗ್ ಅವರು, ನಾವು ಎಲ್ಲರೂ ಕೂಡ ತೀರ್ಮಾನ ಮಾಡಿ, ಖರ್ಗೆ ಅವರು, ಧರ್ಮಸಿಂಗ್ ಅವರು, ನಾವೆಲ್ಲರೂ ಕೂಡ ತೀರ್ಮಾನ ಮಾಡಿ ಮನಮೋಹನ್ ಸಿಂಗ್ ಅವರು ಮತ್ತು ಸೋನಿಯಾ ಗಾಂಧಿ ಅವರು ಒತ್ತಾಯ ಮೇಲೆಗೆ 371J ಆಯಿತು. ಹಿಂದೆ ಹೋದರೆ ಅದು ಇಲ್ಲ. ಆದರೂ ಇಲ್ಲಿವರೆಗೆ ಇವತ್ತಿನವರೆಗೆ ಮ್ಯಾಚಿಂಗ್ ಗ್ರಾಂಟ್ ಕೊಟ್ಟಿಲ್ಲ. ಅದೇ ಮ್ಯಾಚಿಂಗ್ ಗ್ರಾಂಟ್ ಬದಲು ಕೊಡ್ತಾರೆ ವಿದರ್ಭದಲ್ಲಿ, ಇಲ್ಲಿ ಕೊಡಲ್ಲ. ಮಹಾರಾಷ್ಟ್ರದ ವಿದರ್ಭ ರಾಜ್ಯದಲ್ಲಿ ಕೊಡ್ತಾರೆ, ಇಲ್ಲಿ ಕೊಡಲ್ಲ. ನೋಡಿ ಎಷ್ಟು ಮಟ್ಟಿಗೆ ಕರ್ನಾಟಕದ ಬಗ್ಗೆ ಅವರಿಗೆ ಮಲತಾಯಿ ಧೋರಣೆ ಇದೆ ಅಂತಕ್ಕಂಥದ್ದನ್ನು ನೀವು ಅರ್ಥ ಮಾಡ್ಕೋಬೇಕಾಗ್ತದೆ. ಇಲ್ಲಿ ನಾಟಕ ಆಡೋದು ಬಿಜೆಪಿಯವರು, ಕರ್ನಾಟಕದ ಬಿಜೆಪಿಯವರು ನಾಟಕ. ಅದರಿಂದ ನಾವು ನಿಮ್ಮನ್ನ ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನ ಕರ್ನಾಟಕದ ಬಿಜೆಪಿಯವರು ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ನಮಗೆ ಸತೀಶ್ ಜಾರಕಿಹೊಳಿ ಅವರು ಹೇಳ್ತಾ ಇದ್ರು,
ಇಲ್ಲಿ ನಮಗೆ ಈ ಕಬ್ಬು ಕಟಾವು ಯಂತ್ರಗಳು ಕಡಿಮೆ ಆಗಿದ್ದಾವೆ ನಮ್ಮ ಜಿಲ್ಲೆಗೆ. ನಮ್ಮದು ದೊಡ್ಡ ಜಿಲ್ಲೆ, ಕೊಡಿ ಹೆಚ್ಚಾಗಿ ಕೊಡಿ ಅಂತಕ್ಕಂಥ ಮಾತುಗಳನ್ನು ಹೇಳಿದರು. ಇಡೀ ಕರ್ನಾಟಕದಲ್ಲೇ ಮುಂದಿನ ವರ್ಷ ಹೆಚ್ಚು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಬೇಡಿಕೆ ಜಾಸ್ತಿ ಇದೆ, ಅದರಿಂದ ಹೆಚ್ಚು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಆಗ ಬೆಳಗಾವಿಗೂ ಕೂಡ ಜಾಸ್ತಿ ಸಿಗ್ತದೆ. ಈಗಾಗಲೇ ಬೆಳಗಾವಿ ಜಿಲ್ಲೆಯಲ್ಲಿ 220 ಯಂತ್ರಗಳಿದ್ದಾವೆ. 220 ಯಂತ್ರಗಳಿದ್ದಾವೆ. ಇನ್ನೂ ಜಾಸ್ತಿ ಮಾಡೋಣ. 460 ಒಟ್ಟು ರಾಜ್ಯದಲ್ಲಿ ಇರ್ತಕ್ಕಂಥದ್ದು. 460ರಲ್ಲಿ 220 ಬೆಳಗಾವಿ ಜಿಲ್ಲೆಯಲ್ಲಿ ಒಂದರಲ್ಲೇ ಇದೆ. ಇನ್ನೂ ಹೆಚ್ಚು ಮಾಡ್ತಕ್ಕಂಥ ಕೆಲಸವನ್ನು ಮಾಡೋಣ ಅಂತಕ್ಕಂಥ ಮಾತುಗಳನ್ನು ಹೇಳಿ, ನೀವು ರೈತರು ಹೆಚ್ಚು ಬೆಳೆದರೆ, ಯಾಕಂದರೆ ನೀವೆಲ್ಲ ಅನ್ನದಾತರು, ನೀವು ಹೆಚ್ಚು ಬೆಳೆದರೆ ನಾವು ಸ್ವಾವಲಂಬನೆಯನ್ನು ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಜೊತೆಗೆ ನಿಮಗೆ ಲಾಭ ಸಿಕ್ಕಲಿಕ್ಕೂ ಕೂಡ ಸಾಧ್ಯ. ಕೃಷಿ ಲಾಭದಾಯಕ ಆಗಬೇಕು. ಆ ದಿಕ್ಕಿನಲ್ಲಿ ಎಲ್ಲ ಪ್ರಯತ್ನಗಳನ್ನು ಕೂಡ ನಮ್ಮ ಸರ್ಕಾರ ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಿ, ಈ ಸಂದರ್ಭದಲ್ಲಿ ಇವತ್ತು ಈ ಯೋಜನೆಯನ್ನು ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇನೆ ಅಂತ ಹೇಳ್ತಾ, ಈ ಕೃಷಿ ಇಲಾಖೆ ಮತ್ತು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.